Very good morning students. Today I will discussing about the eukaryotic cell. First ಏನು ಮಾಡಿದ್ವಿ ನಾವು ಸೆಲ್ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ವಿ ನಾನು ಅದರೊಳಗೆ ಏನೇ ನೋಡಿದ್ವಿ ನಾವು ಸೆಲ್ ಅಂದ್ರೆ ಏನು ಸೆಲ್ ಒಳದ ಇಂಟ್ರೊಡಕ್ಷನ್ ಸೆಲ್ ಅನ್ನು ಯಾರು ಡಿಸ್ಕವರ್ ಮಾಡಿದ್ರು ಅದೆಲ್ಲ ನೋಡಿದ್ವಿ ನೆಕ್ಸ್ಟ್ ಫೋರ್ತ್ ಕ್ಲಾಸ್ ಒಳಗೆ ಏನು ಕಲ್ತೀವಿ ಪ್ರೊಕ್ಯಾರಿಯೋಟಿಕ್ ಸೆಲ್ ಹೌದಾ ಪ್ರೊಕ್ಯಾರಿಯೋಟಿಕ್ ಸೆಲ್ ಗೆ ಎಕ್ಸಾಂಪಲ್ ಯಾವುದು ಬ್ಯಾಕ್ಟೀರಿಯಲ್ ಸೆಲ್ ನೆಕ್ಸ್ಟ್ ಟುಡೇ ಕ್ಲಾಸ್ ಇಸ್ ಅಬೌಟ್ ಯೂಕ್ಯಾರಿಯೋಟಿಕ್ ಸೆಲ್ ಯೂಕ್ಯಾರಿಯೋಟಿಕ್ ಸೆಲ್ ಒಳಗ ಯಾವ ಬರ್ತಾವ ಅಂದ್ರ animal cell and plant cell ಹೌದಾ animal cell ಮತ್ತೆ plant cell ಯೂಕ್ಯಾರಿಯೋಟಿಕ್ ಒಳಗ ಬರ್ತಾವ ನಿಮಗೆ ಏನು ಮಾಡ್ತಾರೆ ಇದನ್ನಂದ್ರ 5 ಮಾರ್ಕ್ಸ್ ಗೆ ಕೇಳ್ತಾರೆ ಹೌದಾ ಡ್ರಾ ದಿ ಲೇಬಲ್ ದಿ ಡಯಾಗ್ರಾಮ್ ಆಫ್ ದಿ ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಕೇಳಬಹುದು ಅಥವಾ ಡ್ರಾ ದಿ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ animal cell or the plant cell plant cell ಅಥವಾ animal cell ಅನ್ನ ಡ್ರಾ ಮಾಡ್ರಿ ಅಂತ ಹೇಳಿ ಏನು ಮಾಡ್ತಾರೆ ನಿಮಗೆ ಕೇಳ್ತಾರೆ ನಾನು ಇಲ್ಲಿ ಏನು ಮಾಡ್ತೀನಿ ಜನರಲ್ ಆಗಿ ಹೆಂಗ animal cell ಅನ್ನ ಫಸ್ಟ್ ಎಕ್ಸಾಂಪಲ್ ಇಸ್ animal cell ಹೌದಾ animal cell ಹೆಂಗ್ ಡ್ರಾ ಮಾಡೋದು ಅಂತ ಹೇಳಿ ಏನು ಮಾಡ್ತೀನಿ ನಾನು ಇಲ್ಲಿ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಯೂಕ್ಯಾರಿಯೋಟಿಕ್ ಸೆಲ್ ಯು ಅಂದ್ರೆ ಏನು ಅಡ್ವಾನ್ಸ್ಡ್ ಹೌದಾ ಕ್ಯಾರಿಯಾನ್ ಅಂದ್ರೆ ಏನು ನ್ಯೂಕ್ಲಿಯಸ್ ಅಡ್ವಾನ್ಸ್ಡ್ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್ ಅದನ್ನ ನಾವು ಏನಂತ ಕರೆದ್ವಿ ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಹೇಳಿ ಕರಿತೀವಿ ಪ್ರೊಕ್ಯಾರಿಯೋಟಿಕ್ ಅಂದ್ರೆ ಪ್ರಿಮಿಟಿವ್ ನ್ಯೂಕ್ಲಿಯಸ್ ನೆಕ್ಸ್ಟ್ ಯೂಕ್ಯಾರಿಯೋಟಿಕ್ ಒಳಗ ಯೂಕ್ಯಾರಿಯೋಟಿಕ್ cell is pre-existed in various shape and size ಹೌದಾ ಆಮೇಲೆ ಯೂಕ್ಯಾರಿಯೋಟಿಕ್ ಸೆಲ್ ಒಳಗ ವೇರಿಯಸ್ ಶೇಪ್ ಮತ್ತು ಸೈಜ್ ಐತಿ ಬಟ್ ಇಲ್ಲಿ ನಾವು ಕಾಮನ್ ಆಗಿ ಯಾವ ಶೇಪ್ ಅಂದ್ರ ಓವಲ್ ಆರ್ ರೌಂಡೆಡ್ ಇನ್ ಶೇಪ್ ಹೌದಾ ಓವಲ್ ಆರ್ ರೌಂಡೆಡ್ ಇನ್ ಶೇಪ್ ಇದೇನು ಔಟರ್ ಲೇಯರ್ ಆಫ್ ದಿ animal cell ನಾವು ಇದಕ್ಕೆ ಏನಂತ ಕರಿತೀವಿ ಅಂದ್ರ ಪ್ಲಾಸ್ಮಾ ಮೆಂಬ್ರೇನ್ ಔಟರ್ ಮೋಸ್ಟ್ ಲೇಯರ್ ಹೌದಾ ಫಸ್ಟ್ ಔಟರ್ ಮೋಸ್ಟ್ ಲೇಯರ್ ಇದಕ್ಕೆ ಏನಂತ ಕರಿತೀವಿ ಅಂದ್ರ ನಾವು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ animal cell ಒಳಗ ಸೆಂಟರ್ ಏನಿರುತ್ತೆ ಸೆಂಟರ್ ಯಾವುದು ಏನು ಪ್ರೆಸೆಂಟ್ ಇರ್ತೈತೆ ಅಂದ್ರ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್ nucleus is present in the center of the animal cell this is the nucleus it is present in the center of the animal cell ಇದಕ್ಕೆ ಏನಂತ ಕರಿತೀವಿ ನಾವು ನ್ಯೂಕ್ಲಿಯಸ್ ಇದು ಸರೌಂಡಿಂಗ್ ಏನೈತೆ ಇದಕ್ಕೆ ಏನಂತ ಕರಿತೀವಿ ನಾವು ಸೆಂಟರ್ ಒಳಗ ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ ಇದು ಏನಂದ್ರೆ ಇದು ನ್ಯೂಕ್ಲಿಯರ್ ಮೆಂಬ್ರೇನ್ ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಐತಿ ಹೌದಾ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವಿಲ್ಲಿ ಗ್ಯಾಪ್ ಇರೋದಕ್ಕ ನ್ಯೂಕ್ಲಿಯರ್ ಪೋರ್ ನೆಕ್ಸ್ಟ್ ಇಲ್ಲಿ ಇನ್ಸೈಡ್ ಸ್ಪೆರಿಕಲ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇರ್ತೈತಿ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವಿಲ್ಲಿ ನ್ಯೂಕ್ಲಿಯೋಲಸ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ ನ್ಯೂಕ್ಲಿಯೋಲಸ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಇದ್ರೊಳಗ ವಾಟರಿ ಸಬ್ಸ್ಟೆನ್ಸ್ ಏನಿರ್ತೈತಿ ಪ್ರೆಸೆಂಟ್ ಇರ್ತೈತಿ ಅದಕ್ಕೆ ಏನಂತ ಕರಿತೀವಿ ನಾವು ನ್ಯೂಕ್ಲಿಯೋಪ್ಲಾಸಮ್ ಹೌದಾ ಫಸ್ಟ್ ನಾವೇನ್ ಮಾಡಿದ್ವಿ ಔಟರ್ ಮೆಂಬ್ರೇನ್ ದಿಸ್ ಈಸ್ ದಿ ಪ್ಲಾಸ್ಮಾ ಮೆಂಬ್ರೇನ್ ನೆಕ್ಸ್ಟ್ ಒನ್ ಈಸ್ ನ್ಯೂಕ್ಲಿಯಸ್ ಹೌದು ನ್ಯೂಕ್ಲಿಯಸ್ ಅದರೊಳಗೆ ಏನ್ ಬರ್ತೈತೆ ಅಂದ್ರೆ ಫಸ್ಟ್ ಇದಕ್ಕೆ ಏನಂತ ಕರಿತೀವಿ ನಾವು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಏನ್ ಪ್ರೆಸೆಂಟ್ ಇರ್ತೈತಿ ಅದಕ್ಕೆ ಏನಂತ ಕರಿತೀವಿ ನ್ಯೂಕ್ಲಿಯರ್ ಪೋರ್ ಅಂತ ಕರಿತೀವಿ ನೆಕ್ಸ್ಟ್ ಇದರೊಳಗ ವಾಟರಿ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇರೋದಕ್ಕೆ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ ನೆಕ್ಸ್ಟ್ ಇಲ್ಲಿ ಸೆಂಟರ್ ಸ್ಪೆರಿಕಲ್ ಲೈಕ್ ಸ್ಟ್ರಕ್ಚರ್ ಇರ್ತೈತಿ ಅದಕ್ಕೆ ಏನಂತ ಕರಿತೀವಿ ನ್ಯೂಕ್ಲಿಯೋಲಸ್ ಅಂತ ಹೇಳಿ ಕರಿತೀವಿ ದಿಸ್ ಈಸ್ ಅಬೌಟ್ ದಿ ನ್ಯೂಕ್ಲಿಯಸ್ ಇದೇನಾಯ್ತು ನ್ಯೂಕ್ಲಿಯಸ್
These are the parts of the nucleus. Nucleus ಒಳಗ ಇವೆಲ್ಲ parts ಬರ್ತಾವ. Next part ಯಾವುದು ಬರ್ತೈತಿ ಇದ್ರೊಳಗ ಅಂದ್ರ endoplasmic reticulum. Endoplasmic reticulum. ಇದ್ರೊಳಗ two types of the endoplasmic reticulum are present. First one is SER and RER. SER andra smooth endoplasmic reticulum. Next RER andra rough endoplasmic reticulum. Smooth endoplasmic reticulum and the rough endoplasmic reticulum. This is the SER. SER, this is the smooth endoplasmic reticulum. ಇದನ್ನ smooth endoplasmic reticulum ಅಂತ ಯಾಕೆ ಕರಿತೀವಿ ಅಂದ್ರ ಇದು ಸರ್ಫೇಸ್, on the surface nothing attached. ಓಕೆ, ಇದರ ಈ ಸರ್ಫೇಸ್ ನಲ್ಲಿ ಏನು ಅಟ್ಯಾಚ್ ಇರುವುದಿಲ್ಲ. ಬಟ್ ಇಲ್ಲಿ ಏನಾಗಿರ್ತೈತಿ ಅಂದ್ರ ಸ್ಮಾಲ್ ರೌಂಡ್ ಲೈಕ್ ಸ್ಟ್ರಕ್ಚರ್ಸ್. These are the ribosomes. Ribosomes are attached to the endoplasmic reticulum surface. That is the RER. ಇದಕ್ಕೆ ಏನಂತ ಕರಿತೀವಿ ನಾವು? Rough endoplasmic reticulum. Rough endoplasmic reticulum ಅಂತ ಯಾಕೆ ಕರಿತೀವಿ ಅಂದ್ರ ಈ ಸರ್ಫೇಸ್, on the surface of endoplasmic reticulum ribosomes are attached. ಈ ಸರ್ಫೇಸ್ ಗೆ ರೈಬೋಸೋಮ್ಸ್ ಏನಿರ್ತಾವ ಅಟ್ಯಾಚ್ಮೆಂಟ್ ಇರ್ತೈತಿ. ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ ನಾವು? RER ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? SER ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ prokaryotic cell ಒಳಗ 70S ribosome is present, but eukaryotic ಒಳಗೆ ಏನು ಪ್ರೆಸೆಂಟ್ ಇರ್ತೈತೆ ಅದು ರೈಬೋಸೋಮ್ 80S ribosomes are present. These small like structure ಇದಕ್ಕೆ ಏನಂತ ಕರಿತೀವಿ ನಾವು ಅಂದ್ರ ribosomes. Ribosomes ಇವೆಷ್ಟು ಇರ್ತೈತೆ ಅಂದ್ರ 80S. 80S ribosome is present in the animal cell. Next part ಏನ್ ಬರ್ತೈತಿ ಅಂದ್ರ Golgi bodies. Golgi bodies. Golgi bodies are the Golgi bodies ಅಂತಾನು ಏನ್ ಮಾಡ್ತೀವಿ ನಾವು ಇಲ್ಲಿ ರಿಪ್ರೆಸೆಂಟೇಷನ್ ಮಾಡ್ತೀವಿ. ಇದೆಲ್ಲ ಇರ್ತೈತಪ್ಪ ಅಂದ್ರ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್. ಓಕೆ, ಇದ ನ್ಯೂಕ್ಲಿಯಸ್ ಬಾಜುಕ ಏನಿರ್ತೈತಿ? Golgi bodies. Golgi bodies. Golgi bodies ಅಂತಾನು ಕರಿತೀವಿ. ನೆಕ್ಸ್ಟ್ Golgi bodies ಅಂತಾನು ಏನ್ ಮಾಡ್ತೀವಿ ಇದಕ್ಕ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಏನ್ ಬರ್ತೈತಿ ಅಂದ್ರ ನೆಕ್ಸ್ಟ್ ಪಾರ್ಟ್ ಮೈಟೋಕಾಂಡ್ರಿಯಾ. Mitochondria. This is the mitochondria. Mitochondria, this is the power house of the cell. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರ power house of the cell. Power house of the cell. ಹೌದಾ? ನೆಕ್ಸ್ಟ್ ರೈಬೋಸೋಮ್. ರೈಬೋಸೋಮ್ ಗೆ ಏನಂತ ಕರಿತೀವಿ ಅಂದ್ರ ಪ್ರೋಟೀನ್ ಸಿಂಥಸಿಸ್. ಪ್ರೋಟೀನ್ ಸಿಂಥಸಿಸ್. ಪ್ರೋಟೀನ್ ಸಿಂಥಸಿಸ್ ಅಂತ ಹೇಳಿ ರೈಬೋಸೋಮ್ ಗೆ ಕರಿತೀವಿ. ಮೈಟೋಕಾಂಡ್ರಿಯಾಕ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಹೇಳಿ ಕರಿತೀವಿ. ಮೈಟೋಕಾಂಡ್ರಿಯಾ, ಇಟ್ ಈಸ್ ದಿ ಪ್ಲೂರಲ್ ನೇಮ್ ಮೈಟೋಕಾಂಡ್ರಿಯಾನ್. ಕಾಂಡ್ರಿಯಾನ್ ಬಂದ್ರ ಸಿಂಗ್ಯುಲರ್, ಕಾಂಡ್ರಿಯಾ ಮೈಟೋಕಾಂಡ್ರಿಯಾ ಬಂದ್ರ ಪ್ಲೂರಲ್. ಓಕೆ, ನೆಕ್ಸ್ಟ್ next parts is the lysosome. Next parts is the very more amount of lysosomes are present in the animal cell. Lysosomes. Lysosomes. Next part is the vacuole. These are the vacuole. ida enough space. ಇದರೊಳಗ ಈ ಸ್ಪೇಸ್ ಒಳಗ ಏನು ಪ್ರೆಸೆಂಟ್ ಇರುವುದಿಲ್ಲ. ಇದಕ್ಕೆ ಏನಂತ ಕರಿತೀವಿ ನಾವು ಅಂದ್ರ vacuoles. These are the vacuoles. Next is the
These are the skeletal, cytoskeletal structure, cytoskeletal structure. Ivangittavandra rod shape in the structure. Rod shape structures are present. Okay, rod shape structure ಏನಿರ್ತಾವೆ ಇಲ್ಲಿ present ಇರ್ತಾವ. ಅದಕ್ಕೆ ನಾವು ಏನಂತ ಕರಿತೀವಿ? Cytoskeletal structure or microtubules or microfilament. Microtubules. These are made up of tubulin protein. Microfilament is the actin protein. ಇಲ್ಲಿ cytoskeletal structure present ಇರ್ತಾವ. ಇಲ್ಲಿ microtubules, microfilament. Microtubules, these are made up of the tubulin protein. Microtubules tubulin protein ಇಂದ ಮಾಡಲ್ಪಟ್ಟಿರ್ತೈತಿ. Next, microfilament is made up of the actin protein. Next, the peculiar character of the animal cell. Peculiar character ಏನಪ್ಪಾ ಅಂದ್ರೆ ಇಲ್ಲಿ present centrioles. Two centrioles are present. Two centrioles ಹೇಗಿರ್ತಾವ ಅಂದ್ರ ಒಂದ್ ಏನಿರ್ತೈತಿ ವರ್ಟಿಕಲ್ ಇರ್ತೈತಿ, ಒಂದ್ ಏನಿರತ್ತ ಹಾರಿಜಾಂಟಲ್. ಒಂದು ವರ್ಟಿಕಲ್ ಒಂದು ಹಾರಿಜಾಂಟಲ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇರೋದಕ್ಕೆ ನಾವೇನಂತ ಕರಿತೀವಿ? ಇದಕ್ಕ ಸೆಂಟ್ರಿಯೋಲ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇದು ಸರೌಂಡಿಂಗ್ ಏನ್ ಪ್ರೆಸೆಂಟ್ ಇರ್ತಾವ ಅಂದ್ರ 9 ಪೆರಿಸೋಮ್ಸ್ ಆರ್ ಪ್ರೆಸೆಂಟ್. 1 2 3 4 5 6 7 8 9. These are the perisomes. ಈ ಸ್ಟ್ರಕ್ಚರ್ ನಾವೇನಂತ ಕರಿತೀವಿ ಅಂದ್ರ centrioles. Two centrosomes. Centrioles is made up of two centrosomes. Next, ಅದರ surrounding ಏನ್ ಪ್ರೆಸೆಂಟ್ ಇರ್ತೈತಿ ಅಂದ್ರೆ ಇಲ್ಲಿ perisomes ಏನಿರ್ತಾವ 9 perisomes are present in surrounding the centrioles. This is liquid substance. This is the liquid substance that is called the cytoplasm. This is all about the typical or general structure of the animal cell. Okay, first ಏನು ನೋಡಬೇಕು ನಾವು ಇಲ್ಲಿ outer membrane. This is the ಅದಕ್ಕೆ ಏನಂತ ಕರಿತೀವಿ ನಾವು plasma membrane ಅಂತ ಹೇಳಿ ಕರಿತೀವಿ. But there is do not present in the cell wall membrane. Animal cell ಒಳಗ cell wall membrane ಏನಿರುವುದಿಲ್ಲ, ಇಲ್ಲಿ present ಇರುವುದಿಲ್ಲ. Next, centrioles is present in the only eukaryotic cell, not a plant cell. Animal cell ಒಳಗ ಅಷ್ಟೇ ಏನಿರ್ತೈತಿ centriole present ಇರ್ತೈತಿ, but plant cell ಒಳಗ centrioles ಏನಿರುವುದಿಲ್ಲ, ಇಲ್ಲಿ present ಇರುವುದಿಲ್ಲ. It is the peculiar character of the animal cell. Next, mitochondria. It is the powerhouse of the cell. ಇದು ಎದಕ್ಕೆ ಹೆಲ್ಪ್ ಮಾಡ್ತೈತಪ್ಪ ಅಂದ್ರ metabolic activities depending on the ಅಂದ್ರೆ mitochondria cells ಒಳಗೆ ಎಷ್ಟು ಪ್ರೆಸೆಂಟ್ ಅದ ಅನ್ನೋದು ನಾವು ಎದ್ರ ಮೇಲೆ ತಿಳ್ಕೊತೀವಿ ಅಂದ್ರ depending on the metabolic activity or metabolic process. metabolic activity ಅಥವಾ metabolic process ಮೇಲೆ mitochondria cells ಒಳಗ ಎಷ್ಟು ಪ್ರೆಸೆಂಟ್ ಅದ ಅಂತ ಹೇಳಿ ಏನು ಮಾಡ್ತೀವಿ ನಾವು ತಿಳ್ಕೊತೀವಿ. ಫಸ್ಟ್ ಏನು ಮಾಡ್ಬೇಕು ನಾವು ಇಲ್ಲಿ ನ್ಯೂಕ್ಲಿಯಸ್ ಅನ್ನ ಡ್ರಾ ಮಾಡ್ಕೋಬೇಕು. ನೆಕ್ಸ್ಟ್ ಈ ಮೆಂಬ್ರೇನ್ ನಾವ್ ಏನಂತ ಕರಿತೀವಿ? ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಇರೋದಕ್ಕೆ ಏನಂತ ಕರಿತೀವಿ ನಾವು? ನ್ಯೂಕ್ಲಿಯರ್ ಕೋರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಇಲ್ಲಿ ವಾಟರಿ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇರೋದಕ್ಕೆ ನ್ಯೂಕ್ಲಿಯೋಪ್ಲಾಸಮ್. ನೆಕ್ಸ್ಟ್ ಸೆಂಟರ್. ಹೌದಾ? ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಇಲ್ಲಿ ನ್ಯೂಕ್ಲಿಯೋಲಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪಾರ್ಟ್ ಏನ್ ಬರ್ತೈತಿ ಅಂದ್ರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗ ಟೂ ಟೈಪ್ಸ್ ಬರ್ತಾವ, RER and SER. SER ಅಂದ್ರ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, RER ಅಂದ್ರ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್
ಏನಂತ ಕರಿತೀವಿ ಇಲ್ಲಿ RER ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ವ್ಯಾಕ್ಯೂಲ್ಸ್. These are the vacuoles. Vacuoles ಏನಿರ್ತಾವ, very few vacuoles are present in the animal cell. ಏನಿರುವುದಿಲ್ಲ, ಜಾಸ್ತಿ vacuoles ಇರುವುದಿಲ್ಲ, only ಸ್ವಲ್ಪ vacuoles present ಇರೋದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ vacuoles ಅಂತ ಕರಿತೀವಿ. Next rod like structures are present. ಅದಕ್ಕೆ ಏನಂತ ಕರಿತೀವಿ cytoskeletal structure. Cytoskeletal structure, it is the microtubules ಆಗಿರಬಹುದು microfilament. Microtubules is made up of the tubulin protein. Microfilament is made up of the actin protein. Next one is the Golgi bodies. Golgi bodies, these are present in the towards the nucleus. ಹೌದಾ, towards ಅಂದ್ರೆ nucleus and bit ಏನಿರುತ್ತೆ ಇದ Golgi bodies present ಇರ್ತೈತಿ. Next centrioles. It is the very important peculiar character of the animal cell is the centriole is present. Centrioles only animal cell ಒಳಗ ಅಷ್ಟ present ಇರ್ತೈತಿ, not a plant cell. Plant cell ಒಳಗ centrioles present ಇರುವುದಿಲ್ಲ, only animal cell ಒಳಗ ಅಷ್ಟೇ centrioles present ಇರ್ತೈತಿ. This is all about the animal cell. Next is the plant cell. Okay students, next is about plant cell. First ಏನು ಮಾಡಿದ್ವಿ ನಾವು animal cell ಅನ್ನು ನೋಡಿದ್ವಿ. animal cell ಒಳಗ ಏನೇನು ಯಾವ್ಯಾವ ಪ್ರೆಸೆಂಟ್ ಇರ್ತಾವ ಪಾರ್ಟ್ಸ್ ಅಂತ ಹೇಳಿ ನೋಡಿದ್ವಿ. ನೆಕ್ಸ್ಟ್ ಜನರಲ್ ಸ್ಟ್ರಕ್ಚರ್ ಆಫ್ ದಿ plant cell. Plant animal cell ಹೆಂಗಿತ್ತು, oval or rounded in shape, but plant cell is a hexagonal or polygonal in shape. ಹೆಂಗಿರ್ತೈತಪ್ಪ ಅಂದ್ರ plant cell hexagonal ಅಥವಾ polygonal in shape. Hexagonal or polygonal in shape of the plant cell. It is the hexagonal of plant cell. ಇದೇನಾಯ್ತು, outer membrane is the plasma membrane. outer membrane ನಾವು ಏನಂತ ಕರಿತೀವಿ ಇಲ್ಲಿ plasma membrane ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಅದಕ್ಕೆ ಇನ್ನೊಂದು ಲೇಯರ್, ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು cell wall. This is the cell wall. This layer is cell wall. Cell wall is made up of the cellulose. Cell wall ಎದರಿಂದ ಆಗಿರ್ತೈತಿ ಅಂದ್ರೆ cellulose ಇಂದ ಏನಾಗಿರ್ತೈತಿ ಮಾಡಲ್ಪಟ್ಟಿರ್ತೈತಿ. Cell wall, it is made up of the cellulose. This is the cell wall layer. Cell wall. First ಏನಾಯ್ತಾ, ಫಸ್ಟ್ ಲೇಯರ್ ಏನಂತ ಕರಿತೀವಿ ನಾವು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ನೆಕ್ಸ್ಟ್ ಒನ್ is the cell wall. Next layer is the cell wall. Cell wall, it is made up of cellulose. It is made up of cellulose. Next, this is the structure of the cell wall. ಹೌದಾ, ಇದೇನಾ plant cell ದ structure. animal cell, plant cell. Next ನಿಮಗೆ ಏನು ಕೇಳಬಹುದು ಅಂದ್ರ, ಒಂದೆರಡು ಸ್ಟ್ರಕ್ಚರ್ ಕೇಳಿಲ್ಲ ಅಂದ್ರ write the differences between plant cell and animal cell. plant cell ಗೆ ಮತ್ತೆ animal cell ಗೆ ಏನೇನು ಡಿಫರೆನ್ಸ್ ಐತಿ ಅದನ್ನ ಕೇಳಬಹುದು, ಅಥವಾ write the differences between eukaryotic cell and the prokaryotic cell ಅಂತ ಹೇಳಿ ಏನು ಮಾಡಬಹುದು ಕೇಳಬಹುದು. ನೆಕ್ಸ್ಟ್ ಇಲ್ಲಿ ಫಸ್ಟ್ ಇಲ್ಲಿ animal cell ಒಳಗೆ ಏನಿತ್ತು, ಸೆಂಟರ್ ಒಳಗೆ ಏನಿತ್ತು ನ್ಯೂಕ್ಲಿಯಸ್ ಪ್ರೆಸೆಂಟ್ ಇತ್ತ, ಬಟ್ ಇಲ್ಲಿ ಏನಿರ್ತೈತಿ ಅಂದ್ರ vacuoles. These are the vacuoles. Vacuoles ಏನಿರ್ತೈತಿ ಇಲ್ಲಿ ಪ್ರೆಸೆಂಟ್ ಇರ್ತೈತಿ. ನೆಕ್ಸ್ಟ್ towards the nucleus cell present ಇರ್ತೈತಿ ಅಂದ್ರ towards the vacuoles. Towards the vacuoles nucleus is present. Towards the vacuoles nucleus is present. This is the nuclear membrane. ಇದಕ್ಕೆ ಏನಂತ ಕರಿತೀವಿ ನಾವು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಹೇಳಿ ಏನು ಮಾಡ್ತೀವಿ ಕರಿತೀವಿ. ನೆಕ್ಸ್ಟ್ ಅದರ ಗ್ಯಾಪ್ ಇರೋದಕ್ಕೆ ಏನಂತ ಕರಿತೀವಿ ನಾವು ನ್ಯೂಕ್ಲಿಯರ್ ಕೋರ್ ಅಂತ ಹೇಳಿ ಕರಿತೀವಿ. ಇದೇನ ನ್ಯೂಕ್ಲಿಯರ್ ಮೆಂಬ್ರೇನ್.
nuclear membrane. Next, this gap is the nuclear core. Nuclear core. Next, ಇಲ್ಲಿ center. Center ಒಳಗೆ present ಇರೋದಕ್ಕೆ ಏನಂತ ಕರಿತೀವಿ ನಾವು? Nucleolus. Nucleolus. Nucleolus ಅಂತ ಕರಿತೀವಿ. Next, ಇದರೊಳಗ watery substance present ಇರೋದಕ್ಕೆ ಏನಂತ ಕರಿತೀವಿ ನಾವು ಇಲ್ಲಿ? Animals ಒಳಗೆ ಹೇಳಿನಾನ ಏನ? Nucleoplasm. Nucleoplasm. ಹೌದಾ? ನೆಕ್ಸ್ಟ್ ಇದರೊಳಗೆ ಏನು ಪ್ರೆಸೆಂಟ್ ಇರ್ತೈತಿ ಅಂದ್ರೆ ಫೈಬರ್ ಲೈಕ್ ಸ್ಟ್ರಕ್ಚರ್ಸ್. ಫೈಬರ್ ಲೈಕ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇರ್ತೈತಿ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಕ್ರೋಮ್ಯಾಟಿನ್. ದಿಸ್ ಈಸ್ ದಿ ಕ್ರೋಮ್ಯಾಟಿನ್. ಇದಕ್ಕೆ ಏನಂತ ಕರಿತೀವಿ? ಕ್ರೋಮ್ಯಾಟಿನ್ ಅಂತ ಕರಿತೀವಿ. ದಿಸ್ ಈಸ್ ಆಲ್ ಪಾರ್ಟ್ಸ್ ಅಬೌಟ್ ದಿ ನ್ಯೂಕ್ಲಿಯಸ್. ಏನಿದೆ? ನ್ಯೂಕ್ಲಿಯಸ್ parts. These are the parts of the nucleus. Next, idena vacuole. It is the vacuole. Ali animal cell olaga small vacuoles present iddu, but plant cell olaga big vacuoles and very large amount of vacuoles are present. Next, vacuoles olaga ಇಲ್ಲಿ ನಾನು ಏನು ಮಾಡೀನಿ? ಒಂದು ಲಿಕ್ವಿಡ್ ಲೈಕ್ ಸ್ಟ್ರಕ್ಚರ್. ಹೌದಾ? ಲಿಕ್ವಿಡ್ ಪ್ರೆಸೆಂಟ್ ಇರ್ತೈತಿ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಸ್ಯಾಪ್. This is the sap. Sap, it is mixture of the water plus minerals. Water ಮತ್ತ minerals ಏನಿರ್ತೈತಿ ಇದ್ರೊಳಗ ಪ್ರೆಸೆಂಟ್ ಇರ್ತೈತಿ. ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ ನಾವು? ಸ್ಯಾಪ್ ಅಂತ ಹೇಳಿ ಏನು ಮಾಡ್ತೀವಿ? ಕರಿತೀವಿ. ನೆಕ್ಸ್ಟ್ ಪಾರ್ಟ್ is about endoplasmic reticulum. ನೆಕ್ಸ್ಟ್ ಯಾವುದು ಬರ್ತೈತಿ ಇಲ್ಲಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಹೌದಾ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. These are the two types of the endoplasmic reticulum. Already you know about. Okay? First, endoplasmic reticulum. This endoplasmic reticulum is attached to the nuclear membrane. Nuclear membrane ಗೆ ಏನಾಗಿರ್ತೈತಿ? endoplasmic reticulum ಅಟ್ಯಾಚ್ಮೆಂಟ್ ಆಗಿರ್ತೈತಿ. ಇಲ್ಲಿ ಎರಡು ಟೈಪ್ ಬರ್ತಾವ. ಯಾವ್ಯಾವ್ದಂದ್ರ SER ಮತ್ತು RER. Smooth endoplasmic reticulum. Smooth endoplasmic reticulum. Next, rough endoplasmic reticulum. ನಾನಾ rough endoplasmic reticulum ಮತ್ತು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಯಾಕಂತಾರ ಅಂತ ಹೇಳಿ ಏನು ಮಾಡೀನಿ? ರೀಸನ್ ಹೇಳಿನ ಆಲ್ರೆಡಿ. ಯಾಕಂತಾರ ಅಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗ ರೈಬೋಸೋಮ್ಸ್ ಅಟ್ಯಾಚ್ಮೆಂಟ್ ಇರುವುದಿಲ್ಲ. ಬಟ್ ರಫ್ ಎಂಡೋಪ್ಲಾಸ್ಮಿಕ್ ಸರ್ಫೇಸ್ ನಲ್ಲಿ ಏನಿರ್ತೈತಿ? ರೈಬೋಸೋಮ್ಸ್ ಅಟ್ಯಾಚ್ಮೆಂಟ್ ಇರ್ತೈತಿ. ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೀವಿ ಅಂದ್ರೆ RER ಅಂತ ಹೇಳಿ ಕರಿತೀವಿ. ಇಲ್ಲಿ ಎಷ್ಟು ಪ್ಲಾಂಟ್ animals ಒಳಗ 80s ribosomes present ಇದ್ದು ಇಲ್ಲಿ ಏನಿರ್ತಾವ ಅಂದ್ರೆ 70s ribosomes are present. 70s ribosomes. 70s ribosomes are present. ಹೌದಾ? ನೆಕ್ಸ್ಟ್ part is about Golgi bodies. ನೆಕ್ಸ್ಟ್ ಏನ್ ಬರ್ತೈತಿ ಇಲ್ಲಿ ಅಂದ್ರೆ Golgi bodies. Golgi bodies. Golgi bodies or Golgi bodies. This is the dictyosomes ಅಂತ ಹೇಳಿ ಏನು ಮಾಡ್ತೀವಿ ನಾವು ಇದಕ್ಕೆ ಕರಿತೀವಿ? Dictyosomes. Dictyosomes. Golgi bodies is made up of the dictyosomes. Golgi bodies plants ಒಳಗೆ ಎದರಿಂದ ಮಾಡಲ್ಪಟ್ಟಿರ್ತಾವಪ್ಪ ಅಂದ್ರೆ dictyosomes ಇಂದ ಏನಾಗಿರ್ತಾವ? ಮಾಡಲ್ಪಟ್ಟಿರ್ತಾವ. ನೆಕ್ಸ್ಟ್ lysosomes. Lysosomes. Very few lysosomes are present. Very few lysosomes are present. ಇದಕ್ಕೆ ನಾವು ಇನ್ನೊಂದು ಏನಂತ ಕರಿತೀವಿ ಅಂದ್ರೆ ಸ್ಪಿರೋಸೋಮ್ಸ್ ಅಂತ ಹೇಳಿ ಏನು ಮಾಡ್ತೀವಿ? ಕರಿತೀವಿ. ಸ್ಪಿರೋಸೋಮ್ಸ್ ಅಥವಾ ಪ್ಲಾಂಟ್
lysosomes. Plant lysosomes. Plant lysosomes ಅಥವಾ ಇನ್ನೊಂದೇನು ಕರಿತೀವಿ ಇದಕ್ಕೆ ನಾವು ಸ್ಪಿರೋಸೋಮ್ಸ್ ಅಂತ ಹೇಳಿ ಕರಿತೀವಿ. ಸ್ಪಿರೋಸೋಮ್ಸ್ ಅಂದ್ರೆ ಏನು ಅಂತ ಹೇಳಿ ನಾವೇನ್ ಮಾಡ್ತೀವಿ ಅದು ಫಂಕ್ಷನ್ ಏನ, ಸ್ಪಿರೋಸೋಮ್ಸ್ ಅಂದ್ರೆ ಏನು, ಸ್ಪಿರೋಸೋಮ್ಸ್ ವರ್ಕ್ ಏನು ಅಂತ ಹೇಳಿ ನೆಕ್ಸ್ಟ್ ಡಿಟೇಲ್ ಏನ ಒಂದು ಆರ್ಗಾನಲ್ ಆಗಿಂದ ಇನ್ನೊಂದು ಆರ್ಗಾನಲ್ಸ್ ಅನ್ನು ನಾವ್ ಏನ್ ಮಾಡ್ತೀವಿ ಡಿಟೇಲ್ಸ್ ಆಗಿ ಕಲಿತೀವಿ, ಆ ಕ್ಲಾಸ್ ಒಳಗ ಹೇಳ್ತೇನೆ. ನೆಕ್ಸ್ಟ್ ಈಸ್ ಅಬೌಟ್ ಮೈಟೋಕಾಂಡ್ರಿಯಾ. Mitochondria. This is the mitochondria. Mitochondria is called the powerhouse of the cell. Mitochondria. Mitochondria or mitochondria. Mitochondria, it is the plural name. Mitochondria is the singular name. Next, these are the rod-shaped structure. ಇದಕ್ಕೆ ಏನಂತ ಕರಿತೀವಿ ನಾವು ಅನಿಮಲ್ ಸೆಲ್ ಒಳಗ ಸೈಟೋಸ್ಕೆಲೆಟಲ್ ಸ್ಟ್ರಕ್ಚರ್. ಹೌದಾ? ಸೈಟೋಸ್ಕೆಲೆಟಲ್ ಸ್ಟ್ರಕ್ಚರ್ ಇನ್ನೊಂದೇನಂತ ಕರಿತೀವಿ microtubules or microfilament. Microtubules, it is the tubulin protein made up of the tubulin protein. Microfilament is the made up of actin protein. Next, microtubules, it is the rod like structure. Microtubule ಹೆಂಗಿರ್ತೈತಿ ಅಂದ್ರ rod like structure. Next, microfilament. Microfilament is made up of the actin protein. It is solid rod-like structure. ಹೌದಾ? ಇದು ಹೆಂಗಿರ್ತೈತಿ ಅಂದ್ರ ಈ ತರ ಇರ್ತೈತಿ. Solid rod-like structure. It is the microfilament. Next, rod-like structure. It is the microtubules. Next, important parts of the idralog andra chloroplast or plastid. This is the structure of the plastid. Idenata outer membrane. Next is the inner membrane. Next is the grana. Grana is present in the chloroplast. It is the chloroplast. ಹೌದಾ? ಇಲ್ಲಿ chloroplast 5 minutes ಒಳಗ chloroplast ಅಂದ್ರೆ ಏನಂತ ಹೇಳಿ ಹೇಳ್ತೀನಿ. chloroplast or plastid ಅಂತ ಹೇಳಿ ಕರಿತೀವಿ ನಾವು. This is the outer membrane. Next is the inner membrane. Next, these are the granum or grana. Next, this is the strands. Next, ಇದೇನಾಯ್ತು chloroplast. Next, ಇಲ್ಲಿ inside green pigment ಏನಿರ್ತೈತಿ present ಇರ್ತೈತಿ. ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ ನಾವು ಅಂದ್ರ this is the granum. These are the granum. ಹೌದಾ? ಇದಕ್ಕೆ ಏನಂತ ಕರಿತೀವಿ ನಾವು thylakoids ಗೆ granum ಅಂತ ಹೇಳಿ ಕರಿತೀವಿ. Next, this is about the chloroplast. ಇದರೊಳಗ ಮತ್ತ 2 ಟೈಪ್ಸ್ ಬರ್ತಾವ. ಯಾವ್ಯಾವ ಅಂದ್ರ ಲಿಕೋಪ್ಲಾಸ್ಟ್ ಅಂಡ್ ಟ್ರೋಪೋಪ್ಲಾಸ್ಟ್. ಲಿಕೋಪ್ಲಾಸ್ಟ್ ಮತ್ತೆ ಯಾವ ಬರ್ತಾವ ಅಂದ್ರ ಟ್ರೋಪೋಪ್ಲಾಸ್ಟ್ ಅಂತ ಹೇಳಿ ಬರ್ತಾವ. ಅದನ್ನ ಕ್ಲೋರೋಪ್ಲಾಸ್ಟ್ ಹೇಳಬೇಕಾದ್ರೆ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ನೆಕ್ಸ್ಟ್, ಮೈಟೋಕಾಂಡ್ರಿಯಾ ಆಯ್ತಾ. ನೆಕ್ಸ್ಟ್, vacuole is present. Next, microbody. This is the microbody.
ಈ ತರ ಇಲ್ಲಿ ಗ್ಯಾಪ್, ಇದಕ್ಕೆ ನಾವ್ ಏನಂತ ಕರಿತೀವಿ, ಇಲ್ಲಿ ಮಿಡಲ್ ಲೆವೆಲ್ ಏನಿರ್ತೈತಿ, ಇಲ್ಲಿ ಪ್ರೆಸೆಂಟ್ ಇರ್ತೈತಿ. ಅದಕ್ಕೆ ನಾವ್ ಇದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರ ಪಿತ್. ದಿಸ್ ಈಸ್ ಪಿತ್. ಇದಕ್ಕೆ ಏನಂತ ಕರಿತೀವಿ ನಾವು, ಪಿತ್. ಪಿತ್ ಎದಕ್ಕಂದ್ರ ಇಲ್ಲಿ ಮಿಡಲ್ ಲೆವೆಲ್ ಏನಿರ್ತೈತಿ, ಇಲ್ಲಿ ಪ್ರೆಸೆಂಟ್ ಇರ್ತೈತಿ. ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ ನಾವು, ಪಿತ್ ಅಂತ ಹೇಳಿ ಕರಿತೀವಿ. ಔಟರ್ ಮೆಂಬ್ರೇನ್ ಏನಾಯ್ತು, ಪ್ಲಾಸ್ಮಾ ಮೆಂಬ್ರೇನ್. ನೆಕ್ಸ್ಟ್ ಸೆಲ್ ವಾಲ್ ಈಸ್ ಪ್ರೆಸೆಂಟ್. ಸೆಲ್ ವಾಲ್ ಅನಿಮಲ್ ಸೆಲ್ ಒಳಗ ಸೆಲ್ ವಾಲ್ ಪ್ರೆಸೆಂಟ್ ಇರೋದಿಲ್ಲ, ಬಟ್ ಪ್ಲಾಂಟ್ ಸೆಲ್ ಒಳಗೆ ಏನಿರ್ತೈತಿ, ಸೆಲ್ ವಾಲ್ ಈಸ್ ಪ್ರೆಸೆಂಟ್. ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ದಿ ಸೆಲ್ಯುಲೋಸ್. ಸೆಲ್ ವಾಲ್ ಎದರಿಂದ ಮಾಡಲ್ಪಟ್ಟಿರ್ತೈತಿ ಅಂದ್ರ ಸೆಲ್ಯುಲೋಸ್ ಇಂದ ಏನಾಗಿರ್ತೈತಿ, ಮಾಡಲ್ಪಟ್ಟಿರ್ತೈತಿ. ನೆಕ್ಸ್ಟ್ ಲಾರ್ಜ್ ಅಮೌಂಟ್ ಆಫ್ ವ್ಯಾಕ್ಯೂಲ್ ಈಸ್ ಪ್ರೆಸೆಂಟ್. ಅಂದ್ರ ವೆರಿ ಲಾರ್ಜ್ ಅಮೌಂಟ್ ಆಫ್ ವ್ಯಾಕ್ಯೂಲ್ ಏನಿರ್ತೈತಿ ಇದ್ರೊಳಗ ಪ್ರೆಸೆಂಟ್ ಇರ್ತೈತಿ. ನೆಕ್ಸ್ಟ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್. ಅದ್ರ ಬಾಜುಗೆ ಏನಿರ್ತೈತಿ ಅಂದ್ರ ನ್ಯೂಕ್ಲಿಯಸ್ ಪ್ರೆಸೆಂಟ್. ನ್ಯೂಕ್ಲಿಯಸ್ ಒಳಗ ನ್ಯೂಕ್ಲಿಯರ್ ಮೆಂಬ್ರೇನ್. ನೆಕ್ಸ್ಟ್ ದಿಸ್ ಗ್ಯಾಪ್ ಈಸ್ ದಿ ನ್ಯೂಕ್ಲಿಯರ್ ಕೋರ್. ನೆಕ್ಸ್ಟ್ ಈಸ್ ದಿ ಸೆಂಟರ್ ಈಸ್ ದಿ ನ್ಯೂಕ್ಲಿಯಸ್ ಈಸ್ ಪ್ರೆಸೆಂಟ್. ನೆಕ್ಸ್ಟ್ watery substance nucleoplasm is present inside the chromatin. This is the fiber like structure. These are the chromatin. Chromatin is the present in the animal cell and plant cell. Both animal cell ಮತ್ತು plant cell ಒಳಗ chromatin ಏನಿರ್ತೈತಿ, present ಇರ್ತೈತಿ. chromatin. next chromatin ಇಂದ ಏನಾಗ್ತೈತಿ ಅಂದ್ರ chromosomes ಏನಾಗ್ತಾವ, ಮಾಡಲ್ಪಟ್ಟಿರ್ತಾವ. next one is the mitochondria. Mitochondria, it is the powerhouse of the cell. Next is the endoplasmic reticulum, rough endoplasmic reticulum and the smooth endoplasmic reticulum. Next rough endoplasmic reticulum. On the surface of ribosomes are present. 70 years ribosomes are present in the plant cell. Animal cell ಒಳಗ 80 years ribosome present ಇರ್ತೈತಿ. Plant cell ಒಳಗ 70 years ribosomes present. Next one is the Golgi bodies. Golgi bodies. This is the Golgi bodies of the Golgi bodies. These are made up of the dictyosomes. ಇದ ಎದರಿಂದ ಮಾಡಲ್ಪಟ್ಟಿರ್ತೈತಿ ಅಂದ್ರ dictyosomes ಇಂದ ಏನಾಗಿರ್ತೈತಿ, ಇಲ್ಲಿ ಮಾಡಲ್ಪಟ್ಟಿರ್ತೈತಿ. Next one is the micro bodies. This is the micro body. These are the micro bodies are present. Next one is the skeletal like structures. These are the cytoskeletal structure. Microtubules are the microfilament. Main andra plant cell ಒಳಗ chloroplast. This is the important chloroplast. It is not present in the animal cell. Chloroplast animal cell ಒಳಗ present ಇರುವುದಿಲ್ಲ. Only chloroplast is present in the plant cell. This is all about the eukaryotic cell. Eukaryotic cell ಒಳಗ ಯಾವ ಬರ್ತಾವ ಅಂತ ಏನನ್ನ, plant cell ಮತ್ತು animal cell. ಇದ very important for 5 marks question. ಓಕೆ, 5 marks ಗೆ ನಿಮಗ ಡಿಫರೆನ್ಸಸ್ ಆದ್ರೂ ಕೇಳಬಹುದು ಅಥವಾ draw the neat label diagram of the plant cell or animal cell ಅಂತ ಕೇಳಬಹುದು. ಓಕೆ, ಅಂಡರ್ಸ್ಟ್ಯಾಂಡ್?